ಅಣ್ಣ ನಮಸ್ಕಾರ. ಅಣ್ಣ ನಿಮ್ಮ ಹೆಸರೇನು? ಮುದ್ದೇಗೌಡ್ರಾ? ಇದು ಯಾವ ಊರಣ್ಣ ಇದು? ಈ ಕಡೆ ಇದು ಮೇಲ್ಕೋಟೆ ರೋಡು. ಮೇಲ್ಕೋಟೆ ರೋಡಿನಲ್ಲಿ ನೀವು ಈ ಒಂದು ಖಾರ ತಿಂಡಿ ಸಿಹಿ ಇದನ್ನೆಲ್ಲ ವ್ಯಾಪಾರ ಮಾಡ್ತಾಯಿದ್ದೀರಾ ಅಲ್ವಣ್ಣ? ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಣ್ಣ? ಕೊರೋನಾ ಟೈಮ್ ಮಾಡ್ತಾ ಇದ್ದೀನಿ. ಕೊರೋನಾ ಮಡಗಿದ್ದೀವಿ. ಹಾಂ, ಆದರೆ ಇಲ್ಲಿ ಮಾಡ್ತಾ ಇರೋದು ಕೊರೋನಾ ಟೈಮಿಂದ. ಇದು ಅಣ್ಣ ಈ VLMG ಅಂದರೆ ಏನಣ್ಣ? ವಿಜಯಲಕ್ಷ್ಮಿ ಮುದ್ದೇಗೌಡ ಅಂತ. ವಿಜಯಲಕ್ಷ್ಮಿ ಯಾರು? ನಮ್ಮ ಹೆಂಡತಿ. ನಿಮ್ಮ ಧರ್ಮಪತ್ನಿಯವರು ವಿಜಯಲಕ್ಷ್ಮಿ, ನಿಮ್ಮ ಹೆಸರು ಮುದ್ದೇಗೌಡ. ಈ ಒಂದು ವ್ಯಾಪಾರನ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಒಂದು 30 ವರ್ಷ. ಸ್ವಲ್ಪ ಕತ್ತೆತ್ತಿ. 25 ವರ್ಷ ಟೈಮ್ ಮಾಡ್ತಾ. 25 ವರ್ಷದಿಂದ ಮಾಡ್ತಾಯಿದ್ದೀರಾ? ಹೇಗಿದೆ ವ್ಯಾಪಾರ? ಚೆನ್ನಾಗಿ ನಡೀತಾ ಇದೆ. ಪರವಾಗಿಲ್ವಾ? ಪರವಾಗಿಲ್ಲ. ಈ ವಯಸ್ಸಲ್ಲೂ ಬಿಸ್ನೆಸ್ನ ಇಲ್ಲಿ ಗಂಟನೂ ತಂದಿದ್ದೀರಾ ಅಲ್ವಣ್ಣ? ಇವಾಗ ಮಕ್ಳಿಗೆ ಬಿಟ್ಟಿವಿ. ಏನು ಅನ್ನಿಸ್ತದಣ್ಣ ಈ ಬಿಸ್ನೆಸ್ನ ಬಗ್ಗೆ? ನಂಬ್ಕೊಂಡಿದ್ರೆ ಏನು ತೊಂದರೆ ಇಲ್ಲ, ನಂಬ್ಕದೆ ಹೋದರೆ ಹಾಳಾಯ್ತು. ಈಗಿನ ಯುವಕರುಗಳಿಗೆ ಎಲ್ಲರೂ ಇವಾಗ ಮೊನ್ನೆ ಬೆಂಗಳೂರಲ್ಲಿ ಉದ್ಯೋಗನೇ ಇಲ್ಲ, ನಿರುದ್ಯೋಗ ಸಮಸ್ಯೆ ಅಂತ ಹೋರಾಟ ಮಾಡ್ತಿದ್ರು ಎಲ್ಲ. ಸಾವಿರಾರು ಜನ ವಿದ್ಯಾರ್ಥಿಗಳು, ಓದಿರೋಂಥ ಮಕ್ಕಳು ಕೂಡ ನಮಗೆ ಉದ್ಯೋಗ ಇಲ್ಲ, ಸರ್ಕಾರ ನಮಗೆ ಉದ್ಯೋಗ ಕೊಡಿ ಅಂತ ನೋಡು. ಸರ್ಕಾರ ಎಲ್ಲಿ ತಂದು ಕೊಡ್ತದೆ? ಎಲ್ಲಕ್ಕ ಕೊಡೋಕ್ಕಾಗೋದಿಲ್ಲ. 60 ಕೊಡ್ತಾರೆ. ಆಮೇಲೆ ತಾವು ಉತ್ಪತ್ತಿ ಮಾಡ್ಕೋಬೇಕು. ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಬಂದು ಇಲ್ಲಿ ಫಾರಮ್ಗಳು ಮಾಡ್ಕೊಂಡು ಇದು ಮಾಡ್ಕೊಂಡು ಇದರಲ್ಲಿ ನೆಮ್ಮದಿ ಇದೆ. ಆದರೆ ಅವರು ಡ್ಯೂಟಿಗೆ ಹೋಗೋ ಥರ ಇದಕ್ಕೆ ಪಾಲಿಸ್ಕೊಂಡು ಹೋದರೆ ಏನು ತೊಂದರೆ ಆಗಲ್ಲ. ಮಂಡ್ಯದಲ್ಲಿ ಅಣ್ಣ ಈ ಸುತ್ತಮುತ್ತ ಗ್ರಾಮಗಳಲ್ಲಿ ನಾನು ಹೇಳೋದು, ಎಲ್ಲರೂ ಬೆಂಗಳೂರನ್ನ ಈ ತಮ್ಮ ಏನು ಜಮೀನುಗಳೈತೆ ಗದ್ದೆಗಳೈತೆ ಇದನ್ನೆಲ್ಲ ಬಿಟ್ಬಿಟ್ಟು ದೂರದ ಬೆಟ್ಟ ನುಣ್ಣಿಗೆ ಅಂದ್ಬಿಟ್ಟು ಬೆಂಗಳೂರು ಕಡೆ ಹೋಗಿ ಅಲ್ಲೋಗ್ಬಿಟ್ಟು ಹೋಟ್ಲಲ್ಲಿ ಕೆಲಸ ಮಾಡೋಂಥದ್ದು. ಯಾವುದೋ ಒಂದು ನಾನು ಒಂದು ಕಾರು ಓಡಿಸ್ತಾ ಇದ್ದೀನಿ ಒಂದು ಕಂಪ್ನಿಗೆ ಅಂತ, ಮತ್ತೊಂದು ಫ್ಯಾಕ್ಟ್ರಿಗೆ ಸೇರಿ ಮತ್ತೆ ಅವರು ವಾಪಸ್ಸು ಬಂದಿರೋಂಥ ಉದಾಹರಣೆ ಇದೆ ಅಲ್ವಣ್ಣ? ಸಾಕಪ್ಪ ನನಗೆ ಬೆಂಗಳೂರು. ಎಷ್ಟೋ ಜನ ಕರೆದ್ರು, ಹಾಂ, ನಾನು ಮಾತ್ರ ಹೋಗಿಲ್ಲ. ಇಲ್ಲೇ ಮಾಡ್ದೇನೆ. ಮಂಡ್ಯ ಅಂದರೆ ಇಂಡಿಯಾ ಅಂತ ಗಾದಿ ಮತ್ತೆ. ಹೌದು, ಇಲ್ಲೇ ಬೇಕು, ಏನು ಬೇಕಾದ್ರೂ ಮಾಡ್ಬೋದು. ಆದರೆ ನಂಬಿಕೆ ಇರಬೇಕು. ಹೌದು. ಮಂಡ್ಯದಲ್ಲಿ ಅಣ್ಣ ನೀವೇನೇ ಒಂದು ಬಿಸ್ನೆಸ್ಸು ವ್ಯವಹಾರ ಮಾಡ್ತೀರಾ ಅಂದರೆ ಅದಕ್ಕೆ ಪ್ರೋತ್ಸಾಹ ಮಾಡೋವಂಥ ಜನಗಳವರೇ ಅಲ್ವಣ್ಣ? ನನಗೆ ಮಾಡಿದ್ರು ಬೇಕಾದ್ರೆ ಹಳ್ಳಿಗಳಿದ್ರೆ ನಮ್ಮ ಗೌಡ್ರನ್ನ ಮಾಡೋನೆ ಅಂತ ಅಂದ್ಬಿಟ್ಟು ಹೋದಾಗ ಮಾತ್ರ ತಕ್ಕದೇನೆ ಕಳಿಸೇ ಇಲ್ಲ. ಜನ ಹಳ್ಳಿಲಿ ಜನ ಇಲ್ಲ ಹೋಗಿದ್ರೆ ನಾನು ಇಲ್ಲ. ನಾನು ಎಷ್ಟೊತ್ತಲ್ಲಿ ಹೋಗಿ ವ್ಯಾಪಾರ ಕೊಟ್ಟರು ತಗೋತೀನಿ. ಬ್ಯಾಂಕಲ್ಲೂ ಲೋನ್ ಗೀನ್ ಏನಾರು ತಗೊಂಡಿದ್ರಣ್ಣ ನೀವು? ತಗೊಂಡಿದ್ದೆ. 20 ಲಕ್ಷ ತಗೊಂಡಿದ್ದೆ. ಎಲ್ಲ ತೀರಿಸ್ದೆ. ಇನ್ನೇನು ಸಾಲ ಪಾಲ ಏನೂ ಇಲ್ಲ. ಇದರಿಂದ ಏನಾದ್ರು ಬಿಸ್ನೆಸ್ಸಿಂದ ನೀವು ಏನಾದ್ರು ಸಂಪಾದನೆ ಮಾಡಿದ್ದೀರಾ? ಮಾಡಿದ್ದೀನಿ. 2 ಸೈಟ್ ತಗೊಂಡಿದ್ದೆ, ಮನೆ ಕಟ್ಟಿದ್ದೀನಿ, ಫ್ಯಾಕ್ಟ್ರಿ ಮಾಡಿದ್ದೀನಿ. ಫ್ಯಾಕ್ಟ್ರಿ ಅಂದರೆ ಬಾಡಿಗೆ ಇದು ಮಾಡಿದ್ದೀನಿ. ಈಗ ಈ ಕೆಲಸಗಾರರು ಅವರ ಇದು ಇವಾಗೆಲ್ಲ ಖಾರ ಮತ್ತು ಸಿಹಿ ಎಲ್ಲ ಮಾಡೋಂಥ ಕೆಲಸನೂ ತಗೊಂಡಿದ್ದೀರಾ? ಮಾಡ್ತಾ ಇರ್ತಾರೆ. ಮಾಡ್ತಾವ್ರೆ. ಈಗ ಒಂದು ಸ್ವಲ್ಪ ಡೌನ್ ಆಗಿದೆ. ಅವರು ಮಾಡ್ಕೊಂಡಿರೋ ಕೆಲಸ ಅಷ್ಟೇ. ಇದೇನು ತೊಂದರೆ ಏನೂ ಇಲ್ಲ. ಈಗ ಅಣ್ಣ ನಾನೇ ಹೇಳೋದು, ಇವಾಗ ಮೊನ್ನೆ ಅದು ವಿಚಾರ ನಾನು ಹೇಳ್ತಾ ಇರೋದು ನಿಮಗೆ. ಬೆಂಗಳೂರಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ನನಗೆ ಸರ್ಕಾರ ಕೆಲಸ ಕೊಡಿ, ನಾನು ಓದಿದ್ದೀನಿ ಅಂದ್ಬಿಟ್ಟು ಸ್ಟ್ರೈಕ್ ಮಾಡ್ತಾಯಿದ್ರು. ಎಲ್ಲಿಂದ ತಂದು ಕೊಡ್ತಾಯಿದ್ರೆ ನೀವು ಒಬ್ಬ ಈಗ ಇಷ್ಟು ನೋಡಿ, ಈಗ ನಿಮ್ಗೆ ಎಷ್ಟು ವಯಸ್ಸಣ್ಣ? ನನಗೆ 66. 66 ವರ್ಷ ಆದಮೇಲೂ ಕೂಡ ನೋಡಿ ನೀವೇ ಸ್ವಂತವಾಗಿ
ಒಂದು ಅಂಗಡಿ ಇಟ್ಕೊಂಡು ಫ್ಯಾಕ್ಟ್ರಿನಲ್ಲಿ ಕೆಲಸ ಕೊಟ್ಟು ಈ ಒಂದು ಬಿಸ್ನೆಸ್ಸಲ್ಲಿ ಮಕ್ಕಳು ಬಿಟ್ಬಿಟ್ಟಿದ್ದೀನಿ ನಾವು ಹೋಗುದಿಲ್ಲ. ಅಲ್ಲ, ಒಟ್ಟಿನಲ್ಲಿ ನೀವು ಮಾಡಿರೋಂಥದ್ದನ್ನ ಮಕ್ಕಳು ನೋಡ್ಕೊಂಡು ಹೋಗ್ತಾರೆ, ಇರಲಿ. ಅಷ್ಟೇ. ಬಟ್ ಈ ಯುವಕರಿಗೆ ನೀವು ಏನು ಹೇಳ್ತೀರಣ್ಣ? ಏನಿಲ್ಲ, ಯಾರೇ ಇದು ಮಾಡಲಿ ಅದ್ರ ಮೇಲೆ ನಂಬಿಕೆ ಇಟ್ಟು ಯಾವ್ದು ಮಾಡಿದ್ರು ಈ ವ್ಯವಸಾಯಕ್ಕೆ ಹೋಯ್ತಾರಲ್ವಾ, ಯಾವತ್ತೂ ಬೆಳೆ ಹಾಕ್ಬಿಟ್ಟು ಯಾವತ್ತೂ ಹೋದ್ರೆ ಅದು ಕಳೆ ಬೆಳ್ಕತ್ತದೆ. ಹೌದು. ಏನು ಹೇಳಿ, ಇವರು ಡ್ಯೂಟಿಗೆ ಹೋಯ್ತಾರೆ ನೋಡಿ, ಬೆಳಗ್ಗೆ ಎದ್ದು ಅದೇ ಥರ ಅವ್ರ ಗದ್ದೆ ಹತ್ರ ಹೋಗ್ಲಿ, ಅವನಿಗೆ 4 ಎಕರೆ 5 ಎಕರೆ ಜಮೀನು ಸಾಲೋದಿಲ್ಲ, ಅಷ್ಟು ಇದು ಮಾಡ್ತದೆ. ಆಮೇಲೆ ಜಮೀನು ಇದ್ರೂ ಒಂದು ಸೈಡ್ ಬಿಸ್ನೆಸ್ ಅಂತಕ್ಕದ್ದು ಇರಬೇಕು. ಅವ್ನು ಏನೇ ಮಾಡಲಿ, ಒಂದು ಕುರಿ ಮೇಯಿಸ್ಲಿ, ಆಡು ಮೇಯಿಸ್ಲಿ, ಏನಾರಾಗಲಿ, ಸೈಡ್ ಬಿಸ್ನೆಸ್ ಇದ್ದರೆ ಅವ್ನು ಚೆನ್ನಾಗಿ ಮುಂದರಿತಾನೆ. ಅಂದರೆ ಪ್ರತಿದಿನ ನಾವು ಏನು ಮಾಡ್ತೀವಿ ಕೆಲಸನ ಅದನ್ನು ನಾವು ಮತ್ತೆ ಅದನ್ನು ನೋಡಬೇಕು, ಹೋಗಬೇಕು. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಾವೇ ಸ್ವಂತವಾಗಿ ಮೇಲೆ ಎದ್ದೇಳೋ ಅಂತ ಸನ್ನಿವೇಶಗಳಿರುತ್ತೆ. ಹೇಳೇ ಹೇಳ್ತಾರೆ 100ಕ್ಕೆ 100 ಅಷ್ಟು. ಹೌದು. ಇವರು ಬೆಳೆ ಹಾಕ್ಬಿಟ್ಟು ಯಾವತ್ತೂ ಹೋದ್ರೆ ಅದು ಸಾಧ್ಯವಿಲ್ಲ. ನಾನು ಹೇಳೋದು ಅಷ್ಟೇ. ಹೌದು. ಹಾಗಾಗಿ ಯಾವ್ದಾದ್ರು ನೀವು ಸ್ವಂತ ಕೆಲಸಗಳನ್ನು ಮಾಡ್ಬೋದು. ನೋಡಿ ಅಣ್ಣ, ನಿಮ್ಮ ಮುದ್ದೇಗೌಡ್ರಲ್ವಣ್ಣ? ಮುದ್ದೇಗೌಡರು ಕೂಡ ಈಗ 66ನೇ ವಯಸ್ಸಿನಲ್ಲಿ ತಾವು ಕೂಡ ತಮ್ಮದೇ ಆದಂತಹ ಒಂದು ಏನು ಖಾರ ಬೂಂದಿ ಆಗ್ಬೋದು, ಮಿಠಾಯಿ ಆಗ್ಬೋದು, ಎಲ್ಲವನ್ನು ತಾವೇ ಸ್ವಂತವಾಗಿ ಮಾಡಿಸ್ಕೊಂಡು ಜೀವನವನ್ನು ಸರಾಗವಾಗಿ ಸಾಗಿಸ್ತಾ ಇದ್ದಾರೆ. ಸಕ್ಕರೆ ನಾಡು, ಶ್ರೀಗಂಧದ ಬೀಡು, ಮಂಡ್ಯದ ಮೇಲ್ಕೋಟೆ ರೌಡಿಯಲ್ಲಿ. ನಮಸ್ಕಾರ ಅಣ್ಣ, ಒಳ್ಳೇದಾಗಲಿ ಅಣ್ಣ. ಇದು ಮಂಡ್ಯದಿಂದ ನಿಮ್ಮ ಬಿಗ್ ಬಾಸಲ್ಲಿ ಗಿಲ್ಲಿ, ರಕ್ಷಿತಾ ಇವ್ರನ್ನೆಲ್ಲ ನೋಡ್ತಾ ಇದ್ರಾ? ನೋಡ್ತಾ ಇದ್ದೆ. ಯಾರು ಇಷ್ಟ ನಿಮಗೆ ಗಿಲ್ಲಿ, ರಕ್ಷಿತಾ ಅವರಲ್ಲಿ? ರಕ್ಷಿತಾ ಇಷ್ಟ. ರಕ್ಷಿತಾ ಅವ್ರು ಇಷ್ಟನಾ? ಅವ್ರು ಗೆಲ್ಬೇಕಿತ್ತು ಅನ್ನಿಸ್ತಾ? ಗೆದ್ದಿದ್ದಾಳೆ ಅವಳು. ಅವ್ಳಿಗೆ ಅವಳೇ ಫಸ್ಟ್ ಗೆದ್ದಿದ್ದಾಳೆ. ಅದು ಸುಮ್ಮನೆ ಸೆಕೆಂಡ್ ಬಂದವಳೆ ಅಂತ ಅನ್ಬೋದು. ಅವಳು ಗೆದ್ದವಳೆ. ಅವಳು ಬುದ್ಧಿವಂತೆ, ಒಳ್ಳೆ ಮನಸ್ಸಿದೆ. ಅವಳು ಹಿರಿ ಜೀವಗಳಿಗೆ ಬೆಲೆ ಕೊಡ್ತಾಳೆ. ಇಡೀ ನಾಡಿನ ಜನ ಅವಳಂಗೆ ಹಿರಿ ಜೀವಗಳಿಗೆ ಬೆಲೆ ಕೊಟ್ಟರೆ ನಮ್ಮ ದೇಶ ಎಲ್ಲೋ ಹೊಂಟೈತದೆ. ಹೌದು. ಹಿರಿಯರ ಮಾತನ್ನ ಮಕ್ಕಳುಗಳು ಕೇಳಿದ್ರೆ ಎಲ್ಲೋ ಹೊಂಟೈತದೆ. ಹಾಗಾಗಿ ಹೇಳ್ತಾ ಇದ್ರು ರಕ್ಷಿತಾ ಅವರು, ನಾನು ಹಿರಿಯರು ದೊಡ್ಡವ್ರ ಜೊತೆ ಜಾಸ್ತಿ ಸೇರ್ತಾ ಇದ್ದೆ, ಅವ್ರ ಜೊತೆ ಮಾತಾಡ್ತಾ ಇದ್ದೆ ಅಂತ. ಈಗ ರಕ್ಷಿತಾ ಅವ್ರ ಬಗ್ಗೆ ನೀವು ಕೊನೆಯದಾಗಿ ಹೇಳೋದಾದ್ರೆ ಏನು ಹೇಳ್ತೀರಣ್ಣ? ರಕ್ಷಿತಂಗೆ ತುಂಬ ಒಳ್ಳೆ ಹುಡುಗಿ, ತುಂಬ ತಿಳ್ಕೊಂಡಿದ್ದಾಳೆ. ಆದರೆ ಇನ್ನೂ ಕನ್ನಡ ಬರಬೇಕು ಅಂತಂದ್ರೆ ಒಂದು ಸ್ವಲ್ಪ ಸಿಟಿನ ಪಳಗಿದ್ರೆ ಚೆನ್ನಾಗಿ ಕಲ್ತ್ಕೊತಾಳೆ. ಸುಮಾರು ಈಗ ತಪ್ಪದ ಬರೀತಾಳಂತೆ, ಅಷ್ಟು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಒಳ್ಳೆ ಹುಡುಗಿ. ಆ ಹುಡುಗಿ ಇಡೀ ನಮ್ಮ ಕರ್ನಾಟಕ ಜನ ಆ ಹುಡುಗಿ ಒಂದು ನಿರ್ದೇಶನ ತಗೊಂಡ್ರೆ ಜನ ಇನ್ನು ತಂದೆ ತಾಯಿಗಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೋದು. ಹೌದೌದು. ರಕ್ಷಿತಾ ಅವರೇ ನೋಡಿ, ಮುದ್ದೇಗೌಡರು, ನಮ್ಮ ಮಂಡ್ಯದ ಮುದ್ದೇಗೌಡರು ನಿಮ್ಮ ಬಗ್ಗೆ ಅಭಿಮಾನವನ್ನು ಸೂಚಿಸ್ತಾ ಇದ್ದಾರೆ. ನೀವೇನು ನೀವು ಸೇರುವಂಥ ಹಿರಿಯರ ಜೊತೆ ಮಾತುಕತೆ, ನೀವು ಮಾತಾಡೋವಂಥ ಮಾತು, ನೀವೇ ಬಿಗ್ ಬಾಸಲ್ಲಿ ಗೆದ್ದಿದ್ದೀರಾ ಅಂತ ಕೂಡ ಮುದ್ದೇಗೌಡರು ಹೇಳ್ತಾ ಇದ್ದಾರೆ. ಯಾವಾಗಾದ್ರೂ ಈ ಕಡೆ ಬಂದಾಗ ನಿಮ್ಮ ಅಭಿಮಾನಿ ಮುದ್ದೇಗೌಡರು ಒಂದ್ಸಲ ಬಂದು ಭೇಟಿ ಮಾಡಮ್ಮ. ಅವಳು ಹೇಳಬಿಟ್ಟಿದ್ದಾಳೆ, ನನಗೆ ಹಣ ಮುಖ್ಯ ಅಲ್ಲ, ನಾನು ಇಲ್ಲಿ ಗಂಟ ಬಂದಿದ್ದೀನಿಲ್ಲ ಅದೇ ಮುಖ್ಯ ಅಂತ. ಹೌದು. ಈಗ ಅದು ಯಾರೋ ಇವರು ಹಸು ಏನೋ ಕೊಡ್ತೀನಿ ಅಂದ್ರಲ್ಲ, ಅವ್ರ ಹೆಸರೇನ? ವರ್ತೂರ್ ಸಂತೋಷ್ ಅವರು 2 ಲಕ್ಷ ಕೊಡ್ತೀನಿ ಕಣಮ್ಮ ಸೆಕೆಂಡ್ ಬಿಗ್ ಬಾಸ್. ಅವರು ಏನು ಹೇಳಿದ್ರು, 2 ಲಕ್ಷದ ಬದಲು ಹಸು ಇದನ್ನ ಓರಿನ ಹಸು ಕೊಟ್ಬಿಡು ಅಂತ ಕೇಳಿದ್ರು. ಅವ್ರ ಅಮ್ಮನಿಗೂ ಅಷ್ಟೇನೆ ರಕ್ಷಿತಾ ಅಂದರೆ ಇಷ್ಟ ಅಂತೆ. ಹಂಗಾಗಿ ಆ್ಯಕ್ಚುಲಿ 25 ಲಕ್ಷದ್ದು, 2 ಲಕ್ಷ ಅಲ್ಲ ಅಣ್ಣ, ಈಗ 25 ಲಕ್ಷದ್ದು ಹಸುನ ನಾನು ರಕ್ಷಿತಿಂಗ್ ಕೊಡ್ತೀನಿ ಅಂತ ತಿಳಿಸಾಯ್ತು. ಇವರು ವರ್ತೂರ್ ಸಂತೋಷ್ ತಿಳಿಸಿದ್ನ. 2 ಅಲ್ಲ 25 ಲಕ್ಷ ಕೊಡ್ತೀನಿ ಅಂತ ಹೇಳೋರೆ. ತಲುಪಿಸಿದಾರೆ ಇಲ್ಲೋ ಇನ್ನೂ ಗೊತ್ತಿಲ್ಲ. ದುಡ್ಡು ಹೋಗಿಲ್ಲ ಅವಳು. 2 ಲಕ್ಷ ಹುಡುಗಿ ಬೇಡ ಅಂತು. ನನಗೆ 2 ಲಕ್ಷ ಬೇಡ ಅಣ್ಣ, ಅದ್ರ ಬದಲು ನನಗೆ ಹಸು ಕೊಟ್ಬಿಡು, ನಾನು ಸಾಕೋತೀನಿ, ನನಗೆ ಅದು ಇಷ್ಟ ಅಂತ ಹೇಳ್ತದ್ದು.
ಒಳ್ಳೆಯದಾಗಲಿ ರಕ್ಷಿತಾ. ನೋಡಿ, ನಿಮ್ಮ ಅಭಿಮಾನಿಗಳು ಎಲ್ಲ ಕಡೆ ಇರ್ತಾರೆ. ಇನ್ನು ಮುಂದೆ ನೀವು ಕೂಡ ಬೆಳೀರಿ ಅಂತ ಎಲ್ಲರ ಆಶಯ. ಬೆಳೀತದೆ.